ಇಲ್ಲ ಸರಿ ಅಲ್ಲ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ನಿಮಗೆ. ನಂಬಿಕೆ ಇಲ್ಲ. ಇವರು ಇಷ್ಟವರೆಗೂ ಮಾಡಿದ ತನಿಖೆ ಮೇಲೆ ನಂಬಿಕೆ ಇಲ್ಲ. ಹಾಗಾದ್ರೆ ಇಷ್ಟು ಪೊಲೀಸರು ಬೇಕಾಗಿಲ್ಲ ನಿಮ್ಗೆ ರಕ್ಷಣೆಗೆ. ಒಂದ್ ನಿಮಿಷ SIT ಕೊಟ್ಟಿದ್ದಾರೆ. ಪೊಲೀಸ್ ಅವರಿಗೆ 2 ನಿಮಿಷ ಫ್ರೀ ಮಾಡ್ಕೊಡ್ಲಿ, ಅವ್ರು ಮಾಡ್ಕೊಡ್ತಾರೆ. ನಿನಗೆ ಅರ್ಧ ಗಂಟೆ ಈಗ ಫ್ರೀ ಕೊಟ್ಟು ಮಾತಾಡ್ಲಿಕ್ಕೆ ಪೊಲೀಸರು ಕೈ ಕಟ್ಟಾಗಿದೆ. ಸ್ವಾಮಿ ನೀನು ಬರುವಾಗ ಏನು ತೊಂದರೆ ಆಗಿದೆ ಪೊಲೀಸರು ಯಾರು ಹೇಳಿದ್ದು ಕೈ ಕಟ್ಟಾಗಿದ್ದು ಅಂತ? ನ್ಯಾಯಾಲಯಕ್ಕೆ ಸರ್ಕಾರ ಪೊಲೀಸ್ ಅಧಿಕಾರಿಗಳಿಗೆ ಕೈ ಕಟ್ಟಾಕಿದ್ದಾರೆ. ಮಾತಾಡ್ತಿದ್ಯಲ್ಲ ಈ ಪೊಲೀಸರು ಮಾತಾಡ್ತಿರೋದು ನೀನು ನೀನು ನಕಲಿ ದೇವಮಾನವ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದ್ರೆ ಅಲ್ಲಲ್ಲ ನಿನಗೆ ಉದಾಹರಣೆಗೆ ಹೇಳಿದ್ದು ನೀನ್ ಹೇಳಿ ಯಾಕೆ ತಗೊಳ್ತೀಯಾ? ನೀನ್ ಯಾಕೆ ತಗೊಳ್ತೀಯ? ಹಾಗಾದ್ರೆ ಏನು ನಿನಗೆ ನಕಲಿ ಸ್ವಲ್ಪ ನೀರು ಕೊಡ ಅಭಿ ಯಾರು ನೀವೇ ಅಲ್ವನ್ನ? ಹಿಂದೆ ವಿಡಿಯೋ ಸಾಮಾನ್ಯ ಅರ್ಥ ಮುಗಿಸ್ತೀನಿ ಅಂತ ಹೇಳಿದ್ರಲ್ಲ, ಯಾರು ದೇವರಲ್ಲ. ಯಾರಿಗೆ ಹೇಳಿದ್ದು? ನಿಮ್ಮ ದೇವರ ಪ್ರಾರ್ಥನೆಗೆ ನಾವು ಮಾತಾಡಿ ನೀವು ದೇವರಲ್ಲಿ ಒಂದ್ ನಿಮಿಷ ಇಲ್ಲಿ ಹೇಳಿ ಅಲ್ವಾ ನಾನು ಏನು ಹೇಳಿಲ್ಲ ಅಂತ ಹೇಳ್ತೀರಾ? ಇವರೇ ಮಾಡಿದ್ದು ಮಾಡಿಲ್ವಲ್ಲ. ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಲ್ಲ. ನಾವು ನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ಇದೆ ನಮ್ದು. ಇದೇ ನಮ್ದು ಘೋಷಣೆ ನಮ್ದಿದೆ. ನಾವು ನ್ಯಾಯದ ಅಷ್ಟೇ. ನಾವು ಈ ಪಾದಯಾತ್ರೆ ಹಮ್ಮಿಕೊಂಡಿದ್ದು ಶಾಂತಿ ರೀತಿಯಿಂದ ಬಂದು ಮಂಜುನಾಥ ಸ್ವಾಮಿಗೆ ಕೇಳ್ಕೊಳ್ಳೋಣ. ನಾವು ಯಾವುದೇ ರೀತಿ ಪ್ರತಿಭಟನೆ ಮಾಡಲ್ಲ, ಯಾವುದೇ ರೀತಿಯ ಗಲಿಗೆ ಮಾಡಲ್ಲ. ಏನಂದ್ರೆ ನೀವೀಗ ಧರ್ಮಸ್ಥಳದ ಬಗ್ಗೆ ಹೆಗ್ಡೆ ಅವರ ಬಗ್ಗೆ ಮಾತಾಡಿದ್ದಲ್ಲ. ಅಲ್ಲ, ಖಂಡಿತ ಅಲ್ಲ. ಸೈಲೆಂಟ್ ಸೈಲೆಂಟ್ ಆಗಿರ್ಲಿಕ್ಕೆ ಅವ್ರಿಗೆ ಅಷ್ಟು ಬೇಜಾರಾಗಿದೆ. ಕಬ್ಜಾ ಶರಣ್ ಅಂತೇಳಿ ನಿಮ್ಮ ಚಾನಲ್ ಉಂಟಲ್ಲ, ಕಬ್ಜಾ ಶರಣ್ ಅಂತೇಳಿ ನಿಮ್ಮ ಚಾನಲ್ ಉಂಟಲ್ಲ, ಆ ಚಾನಲ್ ಓಪನ್ ಮಾಡಿ ನೀವು ಲೈವ್ ಅಲ್ಲಿ ಹೇಳಿ ನಾನು ನಕಲಿ ದೇವಮಾನವ ಅಂತ ಹೇಳಿದ್ದು ಇವರಿಗಲ್ಲ ಅಂತ ಹೇಳಿ. ಧರ್ಮಸ್ಥಳದ ಕಾವಂತರಿಗೆ ಅಲ್ಲ ಅಂತೇಳು, ಅಲ್ಲ ಅಂತೇಳು ಒಪ್ಕೊಂಡಿನಿ ಮಾತು ಸರಿನಾ? ಈ ಮಾತು ಯಾಕೆ ಅನ್ವಯ ಮಾಡಿಕೊಟ್ಟಿದ್ದಾರೆ? ಯಾರು ಯಾರಿಗೆ ಹೇಳಿದ್ದು? ಯಾರಿಗೆ ಹೇಳಿದ್ದು ಅಂತೇಳಿ ನಾವು ಯಾರು ಹೇಳಿಲ್ಲ. ಯಾರಿಗೆ ಹೇಳಿಲ್ಲ ಅಂದ್ರೆ ಶಬ್ದ ನೀವು ಹೇಳಿದ್ರಲ್ಲ ನಕಲಿ ದೇವಮಾನವ ಅಂತ ಹೇಳಿ, ನೀವು ಗೋವಾಗ ಹೋಗ್ತಿದ್ರೆ ನಾವು ಕೇಳ್ತಿರ್ಲಿಲ್ಲ. ನಕಲಿ ದೇವಮಾನವ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದಲ್ವಾ? ನಕಲಿ ದೇವಮಾನವ ಅಂತ ಹೇಳಿ ಏನು ಕೇಳ್ಕೊಳ್ಳೋದು ಬಂದಿಲ್ಲ ಅವ್ರಿಗೆ ಅಂತ ಹೇಳಿದ್ವಲ್ಲ. ನೀನು ಬಂದದ್ದು ಎಲ್ಲಿಗೆ? ಒಂದು ಹೆಸರು ಮೆನ್ಷನ್ ಮಾಡಿದ್ರೆ ನಿನ್ನ ಮನೆಗೆ ನಾನು ನನ್ನ ಕುಟುಂಬ ಸಮೇತ ಕೇರಳದಲ್ಲಿ ಏನು ಬದುಕಲ್ಲ, ಇಲ್ಲೇ ಇರೋದು ನಮ್ಮ ಬದುಕು ಅಂತ ಸಾವಿರ ಲಕ್ಷ ಗಟ್ಟಲೆ ಜನ ಜೀವನ ಮಾಡೋದು ಈ ಊರಿನಲ್ಲಿ. ಆ ತಿರುಪತಿ ನಿನ್ನೆ ಇರೋ 4 ಜನ ಯಾರೋ ಬರುವಂತ ನಮಗೆ ಪ್ರಾಣಭಯ ಇದೆ, ಅದು ಇದೆ, ಇದಿದೆ ಅಂತ ಹೇಳಿದಂಥದ್ದು ಯಾವ ಭಯ ಇರಲಿಲ್ಲ ಯಾರಿಗೂ ಆಗಲಿ. ಯಾಕಂದ್ರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು.
ನೀವೆಲ್ಲ ಒಂದ್ಸಲ ರಾತ್ರಿ ಇಲ್ಲಿ ಬಂದು ನೋಡ್ಬೇಕು. ಜನ ಇರೋ ಒಂದು ಸಾಧಾರಣ ಒಂದು 20,000 ಜನ ಇಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ಪಾಪ ಮಲಗಿರ್ತಾರೆ. ಅಂತ ಯಾವ ಭಯ ಇಲ್ಲದ ಊರಲ್ಲಿ ಇವನಂತ ಬಂದ್ರಲ್ಲ ಕೆಲವು ಅವ್ರಿಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ತಿರುಪೋಕಿಗಳು, ಅವ್ರು ನಿಜವಾಗಿ ತಿರುಪೋಕಿಗಳು. ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು, ಯಾವುದಕ್ಕೋ ಕಿವಿ ಕೊಡುವುದು, ಆ ಪೂಜೆ ಇರುವಂತಹ ಮಹಾ ವ್ಯಕ್ತಿ ಹೆಸರನ್ನು ಹಾಳು ಮಾಡುವುದು, ಅದು ಎಂತ ನಕಲಿ ದೇವ ಮಾನವಂತೆ. ಕಳ್ಳರಿಗೆ ಏನು ಗೊತ್ತು ಯಾವ ಮಾನವಂತೆ ಅಂತ ದೇವತಾ ಮಾನವರಿಗೆ ಅವರು ಹಾಗೆ ಹೇಳ್ತಾರಲ್ಲ, ಅದು ಸರಿಯಲ್ಲ. ಅದು ಇದಕ್ಕೆ ಬೇಕಾದ ಇದೆ ಅಲ್ಲ, ಅವರೆಲ್ಲ ಬರುವುದು ನಮಗೆ ಆ ಭಯ ಇಲ್ಲ, ಇಲ್ಲಿ ಯಾವ ಭಯವಿಲ್ಲ. ಅವರು ಹಾಗೆ ಹೇಳಿದ್ದಕ್ಕೆ ಅವರು ಕ್ಷಮೆ ಹೇಳ್ಬೇಕು. ಇಲ್ಲಿ ನಮಗೆ ಭಯ ಆಗ್ತದೆ ಅಂತ ಹೇಳಿ ಅವನು ಇಲ್ಲಿಗೆ ಬಂದಲ್ಲ ಕೆಟ್ಟ ಎಲ್ಲೂ ಸಾಯದೆ ಬಂದಿದ್ದಾರಲ್ಲ ಅವರು, ಎಲ್ಲೂ ಸಾಯಲಿಲ್ಲಲ್ಲ ಅವರಿಗೆ, ಅಲ್ಲಿ ಏನು ಸನಿ ಮೀರಲಿಲ್ಲಲ್ಲ ಅವರಿಗೆ. ಅವರು ಕ್ಷಮೆ ಹೇಳಲಿ. ನಾವು ಅದು ಬರುವಾಗ ಹೇಳಿದ್ದು ತಪ್ಪಾಯ್ತು ಅಂತೇಳಿ ಆ ಕಳ್ಳನ ಮಕ್ಕಳು ಕ್ಷಮೆ ಹೇಳಿ. ಯಾವ ಅವರು ಅಲ್ಲಿಂದ ಹೊರಡುವಾಗ ನಾವೇನು ಶಾಂತಿಯುತ ಪ್ರತಿಭಟನೆ ಅಂತ ಈಗ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಹಾಗಲ್ಲದು. ಶಾಂತಿಯುತ ಪ್ರತಿಭಟನೆ ಮಾಡುವವನು ಬೇಕಾದ್ರೆ ವಿಡಿಯೋ ಏನ್ ಮಾಡ್ತಾನೆ, ನಾವು ಶಾಂತಿಯುತವಾಗಿ ಒಂದು ನ್ಯಾಯಕ್ಕೋಸ್ಕರ ನಾವು ಬರ್ತಾನೆ ಅಲ್ವಾ. ಅಲ್ಲಿಂದ ಹೊರಡುವಾಗ ವಿಡಿಯೋ ಮಾಡಿ 3-4 ಗಾಡಿಗಳು ನನ್ನನ್ನು ಫಾಲೋ ಮಾಡ್ತಾ ಇದೆ, ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಕಲಿ ದೇವಮಾನವ ಕಾರಣ, ನಾನು ಅವರನ್ನು ಮಾತಾಡಿದೆ ಇವರನ್ನು ಮಾತಾಡಿದೆ ಅಂತೆಲ್ಲ ಹೇಳಿಕೊಂಡು ಬಂದು ಅದನ್ನು ಯಾರಾದ್ರೂ ಅದು ಒಂಥರ ಗಲಭೆ ಬಿಸಾಕ್ತಾನೆ ಮಾಡುದು. ಈಗ SI ಕೊಟ್ಟಿದೆ ಅಂತ ಹೇಳುವಾಗ SI ಅವ್ರು ಮಾಡ್ತಾರೆ ಬಿಟ್ರಿ, ನಾವು ಪೊಲೀಸ್ನವರು ನಂಬೋದಿಲ್ಲ ಅಂತ ಹೇಳ್ತಾನೆ. ಇವರು ಪೊಲೀಸನ್ನು ನಂಬೋದಿಲ್ಲ, ಕಾನೂನು ನಂಬೋದಿಲ್ಲ, ನಾನು ಇವರಿಗೆ ಹೇಳಿದ್ದೇ ಇಲ್ಲ ಅಂತ ಹೇಳ್ತಾನೆ. ಈಗ ಅವನ ಬಾಯಲ್ಲಿ ಹೇಳ್ತಾನೆ ಅವರಿಗೆಲ್ಲ ಹೇಳಿದ್ರೆ ಮತ್ತೆ ಯಾರಿಗೆ ಹೇಳಿದ್ದು ಮಾರ್ರೆ? ಮತ್ತೆ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀನಿ, ನನಗೇನಾದ್ರೆ ಅವನಿಗೆ ಹೊಣೆ, ಈ ತರ ಹೊಣೆ ಇದೆಲ್ಲ ಹೇಳ್ತಾನಲ್ಲ. ಯಾಕೆ ಅಂತ ಹೇಳಿದ್ರೆ ಇದನ್ನೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದ್ರೂ ಒಂದು ಗಲಭೆ ಎಬ್ಬಿಸಬೇಕು ಅಂತ ಹೇಳಿ ಇವರು ಪ್ರಾಮಾಣಿಕ ಉದ್ದೇಶ. ಭಕ್ತನಾಗಿ 1000 ಜನ ಬಂದ್ರು ಇವರನ್ನ ನಾವೇ ಕರ್ಕೊಂಡು ಹೋಗ್ತೇವೆ. ಇವರು ಈ ತರ ಎಲ್ಲ ಕೆಟ್ಟದಾಗಿ ಮಾತಾಡಿಕೊಂಡು ಬಂದ್ರೆ ನಾವು ಬಿಡ್ಲಿಕ್ಕೆ ಆಗ್ತದೆ ಅಲ್ವಾ? ನಾವೊಂದು ಊರಿನವರಾಗಿ ನಮ್ಗೆ ಇದು ನಮ್ಮ ಒಂದು ಅಭ್ಯುದಯ ಪ್ರಶ್ನೆ ಅಲ್ವಾ ಇದು? ಬೇಕಾಬಿಟ್ಟಿ ಮಾತಾಡುವವನು ಬಂದು ಕಾವಂದರಿಗೆ ಬಾಯಿಗೆ ಬಂದಂಗೆ ಮಗುಳುವವನು ಬಂದು ನಾವೇನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಾ ಇವನನ್ನ? ಹೇಗೆ ಅವನು ಯಾವ ರೀತಿ